ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಗನ್ ತೋರಿಸಿ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ದೋಷಾರೋಪ ಪಟ್ಟಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಬಹಿರಂಗ ಆಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ನ ಮೂರನೇ ಚಾರ್ಜ್ ಶೀಟ್ ಇದು. ಕೋರ್ಟ್ಗೆ ಮೂರನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಎಸ್ಐಟಿ. 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್. ಗನ್ ತೋರಿಸಿ ಅತ್ಯಾಚಾರವನ್ನ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಈ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಹಿಂದೆ ಸಲ್ಲಿಕೆಯಾಗಿದ್ದ 2 ಚಾರ್ಜ್ ಶೀಟ್ಗಳಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು ಅಂತ. ಈಗ ಮೂರನೇ ಚಾರ್ಜ್ ಶೀಟ್, ಇದರಲ್ಲಿ ಗನ್ ತೋರಿಸಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅಂತ ವಿಚಾರ ಬಹಿರಂಗ ಆಗಿರೋದು. ಇನ್ನೂ ಏನೆಲ್ಲ ವಿಚಾರಗಳಿದೆ ಈ ಚಾರ್ಜ್ ಶೀಟ್ ನಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿಯಿಂದ 42ನೇ ಜನಪ್ರತಿನಿಧಿಗಳ ಎಸಿಎಂಎಂ ನ್ಯಾಯಾಲಯಕ್ಕೆ ಒಂದು ಮೂರನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು. 1691 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ 10 ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸಂತ್ರಸ್ತೆ ಒಬ್ಬ ಜನಪ್ರತಿನಿಧಿಯಾಗಿದ್ದರು. ಆಕೆಯೇ ಏನು ಕೆಲವೊಂದು ವಿಚಾರಗಳಿಗೆ ಸಂಸದರನ್ನು ಭೇಟಿಯಾಗಿ ಅವರಿಂದ ಅಪ್ರೂವಲನ್ನು ಪಡೆದುಕೊಳ್ಬೇಕಾದ್ರೆ ನಿರಂತರವಾಗಿ ಈತ ನನ್ನನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದ ನನ್ನ ಮೇಲೆ ಅಂತೇಳಿ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕೆಲವೊಂದು ಅಂಶಗಳನ್ನು, ಕೆಲವೊಂದು ವಿಚಾರಗಳನ್ನು, ಅಂದರೆ ಗನ್ ಪಾಯಿಂಟ್ ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ನಿನ್ನ ಗಂಡನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸಿರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಒಂದಷ್ಟು FSL ರಿಪೋರ್ಟ್ಸ್, ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿತ್ತು, ಪ್ರಜ್ವಲ್ ರೇವಣ್ಣ ಬಳಿ ಏನು ಈ ಒಂದು ವಿಡಿಯೋಗಳನ್ನು ಸೆರೆ ಹಿಡಿದಂಥ ಮೊಬೈಲ್ ಸಿಕ್ಕಿಲ್ಲ. ಹೀಗಾಗಿ ಸಂತ್ರಸ್ತ ಮಹಿಳೆಯನ್ನು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಸಿರೋದ್ರ ಜೊತೆಗೆ ಆಕೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ತೆಗೆದುಕೊಂಡು FSLಗೆ ಕೊಟ್ಟು ಆ ರಿಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದಾದ ಬಳಿಕ ಮತ್ತೊಂದು ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು ಕೂಡ ಹಾಕ್ತೀವಿ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತನಗಿದ್ದಂಥ ಅಧಿಕಾರ ಬಲವನ್ನು ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳನ್ನು ಸಹ ಬಿಡದೆ ತನ್ನ ಕಾಮತೃಷ್ಟಿಗೆ ಬಳಸ್ಕೊಂಡಿದ್ದ ಅಂತೇಳಿ ಒಂದು ಚಾರ್ಜ್ ಶೀಟ್ನಲ್ಲಿ SIT ಅಧಿಕಾರಿಗಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಗನ್ ತೋರಿಸಿ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ದೋಷಾರೋಪ ಪಟ್ಟಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಬಹಿರಂಗ ಆಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ನ ಮೂರನೇ ಚಾರ್ಜ್ ಶೀಟ್ ಇದು. ಕೋರ್ಟ್ಗೆ ಮೂರನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ ಎಸ್ಐಟಿ. 42ನೇ ಎಸಿಎಂಎಂ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್. ಗನ್ ತೋರಿಸಿ ಅತ್ಯಾಚಾರವನ್ನ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಈ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಹಿಂದೆ ಸಲ್ಲಿಕೆಯಾಗಿದ್ದ 2 ಚಾರ್ಜ್ ಶೀಟ್ಗಳಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು ಅಂತ. ಈಗ ಮೂರನೇ ಚಾರ್ಜ್ ಶೀಟ್, ಇದರಲ್ಲಿ ಗನ್ ತೋರಿಸಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅಂತ ವಿಚಾರ ಬಹಿರಂಗ ಆಗಿರೋದು. ಇನ್ನೂ ಏನೆಲ್ಲ ವಿಚಾರಗಳಿದೆ ಈ ಚಾರ್ಜ್ ಶೀಟ್ ನಲ್ಲಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ SITಯಿಂದ 42ನೇ ಜನಪ್ರತಿನಿಧಿಗಳ ಎಸಿಎಂಎಂ ನ್ಯಾಯಾಲಯಕ್ಕೆ ಒಂದು ಮೂರನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು. 1691 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ 10 ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸಂತ್ರಸ್ತೆ ಒಬ್ಬ ಜನಪ್ರತಿನಿಧಿಯಾಗಿದ್ದರು. ಆಕೆಯೇ ಏನು ಕೆಲವೊಂದು ವಿಚಾರಗಳಿಗೆ ಸಂಸದರನ್ನು ಭೇಟಿಯಾಗಿ ಅವರಿಂದ ಅಪ್ರೂವಲನ್ನು ಪಡೆದುಕೊಳ್ಬೇಕಾದ್ರೆ ನಿರಂತರವಾಗಿ ಈತ ನನ್ನನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದ ನನ್ನ ಮೇಲೆ ಅಂತೇಳಿ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕೆಲವೊಂದು ಅಂಶಗಳನ್ನು, ಕೆಲವೊಂದು ವಿಚಾರಗಳನ್ನು, ಅಂದರೆ ಗನ್ ಪಾಯಿಂಟ್ ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ನಿನ್ನ ಗಂಡನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸಿರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಒಂದಷ್ಟು FSL ರಿಪೋರ್ಟ್ಸ್, ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿತ್ತು, ಪ್ರಜ್ವಲ್ ರೇವಣ್ಣ
ಬಳಿ ಏನು ಈ ಒಂದು ವಿಡಿಯೋಗಳನ್ನು ಸೆರೆ ಹಿಡಿದಂಥ ಮೊಬೈಲ್ ಸಿಕ್ಕಿಲ್ಲ. ಹೀಗಾಗಿ ಸಂತ್ರಸ್ತ ಮಹಿಳೆಯನ್ನು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಸಿರೋದ್ರ ಜೊತೆಗೆ ಆಕೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ತೆಗೆದುಕೊಂಡು FSLಗೆ ಕೊಟ್ಟು ಆ ರಿಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದಾದ ಬಳಿಕ ಮತ್ತೊಂದು ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು ಕೂಡ ಹಾಕ್ತೀವಿ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತನಗಿದ್ದಂಥ ಅಧಿಕಾರ ಬಲವನ್ನು ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳನ್ನು ಸಹ ಬಿಡದೆ ತನ್ನ ಕಾಮತೃಷಿಗೆ ಬಳಸ್ಕೊಂಡಿದ್ದ ಅಂತೇಳಿ ಒಂದು ಚಾರ್ಜ್ ಶೀಟ್ನಲ್ಲಿ SIT ಅಧಿಕಾರಿಗಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಗನ್ ತೋರಿಸಿ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ದೋಷಾರೋಪ ಪಟ್ಟಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಬಹಿರಂಗ ಆಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ನ 3ನೇ ಚಾರ್ಜ್ ಶೀಟ್ ಇದು. ಕೋರ್ಟ್ಗೆ 3ನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ SIT. 42ನೇ ACMM ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್. ಗನ್ ತೋರಿಸಿ ಅತ್ಯಾಚಾರವನ್ನ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಈ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಹಿಂದೆ ಸಲ್ಲಿಕೆಯಾಗಿದ್ದ 2 ಚಾರ್ಜ್ ಶೀಟ್ಗಳಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು ಅಂತ. ಈಗ 3ನೇ ಚಾರ್ಜ್ ಶೀಟ್, ಇದರಲ್ಲಿ ಗನ್ ತೋರಿಸಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅಂತ ವಿಚಾರ ಬಹಿರಂಗ ಆಗಿರೋದು. ಇನ್ನೂ ಏನೆಲ್ಲ ವಿಚಾರಗಳಿದೆ ಈ ಚಾರ್ಜ್ ಶೀಟ್ ನಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ SIT ಇಂದ 42ನೇ ಜನಪ್ರತಿನಿಧಿಗಳ ACMM ನ್ಯಾಯಾಲಯಕ್ಕೆ ಒಂದು 3ನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು. 1691 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ 10 ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸಂತ್ರಸ್ತೆ ಒಬ್ಬ ಜನಪ್ರತಿನಿಧಿಯಾಗಿದ್ದರು. ಆಕೆಯೇ ಏನು ಕೆಲವೊಂದು ವಿಚಾರಗಳಿಗೆ ಸಂಸದರನ್ನು ಭೇಟಿಯಾಗಿ ಅವರಿಂದ ಅಪ್ರೂವಲ್ ಅನ್ನು ಪಡೆದುಕೊಳ್ಬೇಕಾದ್ರೆ ನಿರಂತರವಾಗಿ ಈತ ನನ್ನನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದ ನನ್ನ ಮೇಲೆ ಅಂತೇಳಿ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕೆಲವೊಂದು ಅಂಶಗಳನ್ನು, ಕೆಲವೊಂದು ವಿಚಾರಗಳನ್ನು, ಅಂದರೆ ಗನ್ ಪಾಯಿಂಟ್ ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ನಿನ್ನ ಗಂಡನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸಿರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಒಂದಷ್ಟು FSL ರಿಪೋರ್ಟ್ಸ್, ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿತ್ತು, ಪ್ರಜ್ವಲ್ ರೇವಣ್ಣ ಬಳಿ ಏನು ಈ ಒಂದು ವಿಡಿಯೋಗಳನ್ನು ಸೆರೆ ಹಿಡಿದಂಥ ಮೊಬೈಲ್ ಸಿಕ್ಕಿಲ್ಲ. ಹೀಗಾಗಿ ಸಂತ್ರಸ್ತ ಮಹಿಳೆಯನ್ನು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಸಿರೋದ್ರ ಜೊತೆಗೆ ಆಕೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ತೆಗೆದುಕೊಂಡು FSLಗೆ ಕೊಟ್ಟು ಆ ರಿಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದಾದ ಬಳಿಕ ಮತ್ತೊಂದು ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು ಕೂಡ ಹಾಕ್ತೀವಿ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತನಗಿದ್ದಂಥ ಅಧಿಕಾರ ಬಲವನ್ನು ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳನ್ನು ಸಹ ಬಿಡದೆ ತನ್ನ ಕಾಮತೃಷಿಗೆ ಬಳಸ್ಕೊಂಡಿದ್ದ ಅಂತೇಳಿ ಒಂದು ಚಾರ್ಜ್ ಶೀಟ್ನಲ್ಲಿ SIT ಅಧಿಕಾರಿಗಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಚಾರ್ಜ್ ಶೀಟ್ ಫೈಲ್ ಆಗಿದೆ. ಈ ಚಾರ್ಜ್ ಶೀಟ್ ನಲ್ಲಿ ಬೆಚ್ಚಿ ಬೀಳಿಸುವಂತಹ ವಿಚಾರಗಳು ಬಹಿರಂಗ ಆಗಿದೆ. ಗನ್ ತೋರಿಸಿ ಅತ್ಯಾಚಾರ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ದೋಷಾರೋಪ ಪಟ್ಟಿಯಲ್ಲಿ ಬೆಚ್ಚಿ ಬೀಳಿಸುವ ಅಂಶಗಳು ಬಹಿರಂಗ ಆಗಿದೆ. ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಕೇಸ್ನ 3ನೇ ಚಾರ್ಜ್ ಶೀಟ್ ಇದು. ಕೋರ್ಟ್ಗೆ 3ನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ SIT. 42ನೇ ACMM ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್. ಗನ್ ತೋರಿಸಿ ಅತ್ಯಾಚಾರವನ್ನ ನಡೆಸಿದ್ದ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ ಈ ಚಾರ್ಜ್ ಶೀಟ್ ನಲ್ಲಿ ಬಹಿರಂಗ ಆಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಹಿಂದೆ ಸಲ್ಲಿಕೆಯಾಗಿದ್ದ 2 ಚಾರ್ಜ್ ಶೀಟ್ಗಳಲ್ಲಿ ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿತ್ತು ಅಂತ. ಈಗ 3ನೇ ಚಾರ್ಜ್ ಶೀಟ್, ಇದರಲ್ಲಿ ಗನ್ ತೋರಿಸಿ ಅತ್ಯಾಚಾರ ಮಾಡಿದ್ದ ಪ್ರಜ್ವಲ್ ರೇವಣ್ಣ ಅಂತ ವಿಚಾರ ಬಹಿರಂಗ ಆಗಿರೋದು. ಇನ್ನೂ ಏನೆಲ್ಲ ವಿಚಾರಗಳಿದೆ ಈ ಚಾರ್ಜ್ ಶೀಟ್ ನಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ಏನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ SIT ಇಂದ 42ನೇ ಜನಪ್ರತಿನಿಧಿಗಳ ACMM ನ್ಯಾಯಾಲಯಕ್ಕೆ ಒಂದು 3ನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರ್ತಕ್ಕಂಥದ್ದು. 1691 ಪುಟಗಳ ಈ ಚಾರ್ಜ್ ಶೀಟ್ನಲ್ಲಿ 10 ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸಂತ್ರಸ್ತೆ ಒಬ್ಬ ಜನಪ್ರತಿನಿಧಿಯಾಗಿದ್ದರು. ಆಕೆಯೇ ಏನು ಕೆಲವೊಂದು ವಿಚಾರಗಳಿಗೆ ಸಂಸದರನ್ನು ಭೇಟಿಯಾಗಿ ಅವರಿಂದ ಅಪ್ರೂವಲ್ ಅನ್ನು ಪಡೆದುಕೊಳ್ಬೇಕಾದ್ರೆ ನಿರಂತರವಾಗಿ ಈತ ನನ್ನನ್ನು ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದ ನನ್ನ ಮೇಲೆ ಅಂತೇಳಿ ಸಂತ್ರಸ್ತ
ಮಹಿಳೆ ಈ ಹೇಳಿಕೆಯನ್ನು ಈ ಒಂದು ಚಾರ್ಜ್ ಶೀಟ್ನಲ್ಲಿ ದಾಖಲು ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಕೆಲವೊಂದು ಅಂಶಗಳನ್ನು, ಕೆಲವೊಂದು ವಿಚಾರಗಳನ್ನು, ಅಂದರೆ ಗನ್ ಪಾಯಿಂಟ್ ಇಟ್ಟಿರ್ತಕ್ಕಂಥದ್ದು, ಜೊತೆಗೆ ನಿನ್ನ ಗಂಡನನ್ನು ಕೊಲೆ ಮಾಡ್ತೀನಿ ಅಂತೇಳಿ ಬೆದರಿಸಿರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಒಂದಷ್ಟು FSL ರಿಪೋರ್ಟ್ಸ್, ಜೊತೆಗೆ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬೇಕಾಗಿತ್ತು, ಪ್ರಜ್ವಲ್ ರೇವಣ್ಣ ಬಳಿ ಏನು ಈ ಒಂದು ವಿಡಿಯೋಗಳನ್ನು ಸೆರೆ ಹಿಡಿದಂಥ ಮೊಬೈಲ್ ಸಿಕ್ಕಿಲ್ಲ. ಹೀಗಾಗಿ ಸಂತ್ರಸ್ತ ಮಹಿಳೆಯನ್ನು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿಸಿರೋದ್ರ ಜೊತೆಗೆ ಆಕೆಗೆ ಸಂಬಂಧಿಸಿದಂಥ ವಸ್ತುಗಳನ್ನು ತೆಗೆದುಕೊಂಡು FSLಗೆ ಕೊಟ್ಟು ಆ ರಿಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇದಾದ ಬಳಿಕ ಮತ್ತೊಂದು ಸಪ್ಲಿಮೆಂಟರಿ ಚಾರ್ಜ್ ಶೀಟನ್ನು ಕೂಡ ಹಾಕ್ತೀವಿ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ತನಗಿದ್ದಂಥ ಅಧಿಕಾರ ಬಲವನ್ನು ಬಳಸಿಕೊಂಡು ಪ್ರಜ್ವಲ್ ರೇವಣ್ಣ ಜನಪ್ರತಿನಿಧಿಗಳನ್ನು ಸಹ ಬಿಡದೆ ತನ್ನ ಕಾಮತೃಷಿಗೆ ಬಳಸ್ಕೊಂಡಿದ್ದ ಅಂತೇಳಿ ಒಂದು ಚಾರ್ಜ್ ಶೀಟ್ನಲ್ಲಿ SIT ಅಧಿಕಾರಿಗಳು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್.